ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪಿತನೇ, ಪರಲೋಕ ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಮನುಷ್ಯ ಜ್ಞಾನದಿಂದ, ಮನುಷ್ಯ ಬುದ್ಧಿವಂತಿಕೆಯಿಂದ ಅರ್ಥೈಸಲು ಸಾಧ್ಯವಿಲ್ಲ. ಮನುಷ್ಯ ಜ್ಞಾನ ಪಾಪದಿಂದ ಇವತ್ತು ಮಲಿನಗೊಂಡಿದೆ, ಅಮರ್ಥವಾಗಿದೆ. ದೇವರ ಜ್ಞಾನವನ್ನು ಇವತ್ತು ನಾವು ಗ್ರಹಿಸಿಕೊಳ್ಬೇಕಾದ್ರೆ ಇದು ಮನುಷ್ಯ ಜ್ಞಾನಕ್ಕೆ ಅಸಾಧ್ಯ. ನಮ್ಮ ದೇಹದಲ್ಲಿರುವ ಸೌಂದರ್ಯ ಅಥವಾ ಒಳ್ಳೆಯ ಎಷ್ಟೋ ಲಕ್ಷಣಗಳಿವೆ, ಅಥವಾ ನಮ್ಮ ಪ್ರಾಣದಲ್ಲಿ ಬುದ್ಧಿವಂತಿಕೆ, ಮನುಷ್ಯ ಜ್ಞಾನ ಹೇಗೋ ಇರ್ಬೋದು. ಆದರೆ ಒಂದು ವೇಳೆ ನಾವು ಆತ್ಮದಲ್ಲಿ ಸಣ್ಣ ಮಕ್ಕಳಂತೆ ಆಗದಿದ್ದರೆ ನಮಗೆ ಖಂಡಿತ ದೇವರ ಆಲೋಚನೆಗಳನ್ನು, ದೇವರ ಯೋಜನೆಗಳನ್ನು, ದೇವರನ್ನು ಅರಿತುಕೊಳ್ಳಲು ಅಸಾಧ್ಯ. ಅವರ ಬಗ್ಗೆ ಪ್ರಕಟಣೆ ಸಿಗಲು ಅದು ನಾವು ಸಮರ್ಥಕರಲ್ಲ. ಪ್ರಿಯರೇ, ಇವತ್ತು ನಾವು ಒಂದು ಸಣ್ಣ ಮಗುವಿನಂತೆ ಅಸಹಾಯಕತೆ ಆ ಸ್ಥಿತಿಯಲ್ಲಿದ್ದು ನಾವು ದೇವರನ್ನು ಆಶ್ರಯಿಸಿದಾದರೆ ಆ ಮಗುವಿಗೆ ಏನೂ ತಿಳಿದಿಲ್ಲ. ಪೂರ್ಣವಾಗಿ ಅದು ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಗುವಿನಲ್ಲಿ ಕಪಟತನವಿರಲ್ಲ. ಅದಕ್ಕೆ ಏನು ಬೇಕೋ, ಹೇಗೆ ಬೇಕೋ, ಯಾವ ರೀತಿಯಲ್ಲಿ ಅದು ಇರಬೇಕೆಂದು ಬಯಸುತ್ತೋ ಆ ರೀತಿಯಲ್ಲಿ ಅದು ಇರುತ್ತೆ. ಇವತ್ತು ನಾವು ದೇವರ ಮುಂದೆ ಕಪಟತನವಿಲ್ಲದೆ ಇರೋದಾದರೆ ಪ್ರಿಯರೇ, ಖಂಡಿತ ದೇವರು ಅನೇಕ ವಿಷಯಗಳನ್ನು, ಸ್ವರ್ಗ ಸಾಮ್ರಾಜ್ಯದ ವಿಷಯಗಳನ್ನು ಶ್ರುತಪಡಿಸುವವರಾಗಿದ್ದಾರೆ. ನಾವಿವತ್ತು ಪ್ರಾಣದಲ್ಲಿ ನಮಗೆ ಒಳ್ಳೆ ಇಂಟೆಲಿಜೆಂಟ್ ಇರ್ಬೋದು ಅಥವಾ ಇಂಟೆಲಿಜೆಂಟ್ ಆಗದೇ ಇರ್ಬೋದು. ಎಷ್ಟು ಇಂಟೆಲಿಜೆಂಟ್ ಇದ್ದರೂ ಕೂಡ, ಇಲ್ಲದೇ ಇದ್ದರೂ ಕೂಡ, ಒಂದು ವೇಳೆ ಪ್ರಿಯರೇ ನಮ್ಮಲ್ಲಿ ದೈವ ಭಯವಿದ್ದರೆ, ದೈವ ಭಯ ದೈವ ಜ್ಞಾನಕ್ಕೆ ಮೂಲ ಎಂಬುದಾಗಿ ನಾವು ಓದ್ತೇವೆ. ನಾವು ಶುಭ ಸಂದೇಶವನ್ನು ದೀನತೆಯಿಂದ ಸ್ವೀಕಾರ ಮಾಡಿದಾಗ, ಜ್ಞಾನದ ಆತ್ಮರಾದ ಪರಿಶುದ್ಧ ಆತ್ಮರನ್ನು ನಾವು ಪಡೆದಾಗ ಮತ್ತು ಅವರ ಅನ್ಯೋನ್ಯತೆಯಲ್ಲಿ ಅವರಿಗಾಗಿ ದಿನನಿತ್ಯ ನಾವು ತವಕಪಟ್ಟಾಗ ದೇವರ ವಾಕ್ಯವನ್ನು, ಅವರ ಯೋಜನೆಗಳನ್ನು ಅವರೇ ಪ್ರಕಟಪಡಿಸುವವರಾಗಿದ್ದಾರೆ. ಇವತ್ತು ಲೋಕದ ಜನರು ಬುದ್ಧಿವಂತರನ್ನು, ಈ ಲೋಕದ ಜ್ಞಾನಿಗಳನ್ನು, ಮೇಧಾವಿಗಳನ್ನು ಮೇಲಕ್ಕೆತ್ತುತ್ತಾರೆ, ಹೊಗಳುತ್ತಾರೆ. ಅವರಿಗೆ ಅಲ್ಲಿ ಮಹಿಮೆ ಸಿಗುತ್ತೆ. ಆದರೆ ದೇವರು ಮಕ್ಕಳಂತಿರುವವರನ್ನು, ಅಂದರೆ ದೇವರನ್ನು ಆಶ್ರಯಿಸುವವರನ್ನು, ಅವರಲ್ಲಿ ವಿಶ್ವಾಸ ಇಟ್ಟವರನ್ನು, ದೀನ ಮನೋಭಾವ ಉಳ್ಳವರನ್ನು ದೇವರು ಮೆಚ್ಚುತ್ತಾರೆ. ಇವತ್ತು ನಾವು ನಮ್ಮ ಸ್ವಂತ ಬುದ್ಧಿ, ಬಲ, ಜ್ಞಾನವನ್ನು ಆಶ್ರಯಿಸಿಕೊಂಡು ಗರ್ವ ಪಡೋದಾದರೆ ದೇವರು ಹೇಳ್ತಾರೆ, ನಿಮಗೆ ಪ್ರಕಟಣೆ ಸಿಗೋದಿಲ್ಲ. ನಮಗೆ ಬೈಬಲಲ್ಲಿ ಎಷ್ಟೋ ಉದಾಹರಣೆಗಳಿವೆ. ಇದಕ್ಕೆ ಮುಖ್ಯ ಉದಾಹರಣೆ ಯೇಸು ಕ್ರಿಸ್ತರು ಆರಿಸಿಕೊಂಡಿರೋದು ಏನೂ ತಿಳಿದಿಲ್ಲದ ಆ ಶಿಷ್ಯರನ್ನು. ಅಂದರೆ ಅವರಿಗೆ ಈ ಲೋಕದ ಎಜುಕೇಷನ್, ಜ್ಞಾನ ಏನೂ ಇದ್ದಿಲ್ಲ. ಅಂಥವರನ್ನು, ಮೀನು ಹಿಡಿಯುವವರನ್ನು, ಸುಂಕದವರನ್ನು, ಪಾಪಿಗಳನ್ನು ಯೇಸು ಆರಿಸಿಕೊಂಡ್ರು. ಅಲ್ಲಿದ್ದರೂ ಇನ್ನೂ ಅನೇಕರಿದ್ದರು, ಧರ್ಮ ಪಂಡಿತರಿದ್ದರು, ಧರ್ಮಶಾಸ್ತ್ರಿಗಳು, ಫರಿಸಾಯರು. ಅವರಿಗೆಲ್ಲ ತಿಳಿದಿತ್ತು, ಆದರೆ ಅವರನ್ನು ಆಯ್ಕೆ ಮಾಡಿಲ್ಲ. ಐ ನೋ ಎವ್ರಿಥಿಂಗ್, ಈ ಮನೋಭಾವದಲ್ಲಿ, ಕಪಟತನದಲ್ಲಿ ಜೀವಿಸುವ ಆ ಫರಿಸಾಯರನ್ನು ಯೇಸು ಆಯ್ಕೆ ಮಾಡಿಲ್ಲ. ಬದಲಾಗಿ ಮೀನು ಹಿಡಿಯುವ ಸಂತ ಪೇತ್ರರು, ನಾವು ಎಲ್ಲಿಗೆ ಹೋಗಲಿ, ನಿಮ್ಮ ಬಳಿಯಲ್ಲಿ ನಿತ್ಯ ಜೀವ ಇರುವ ನುಡಿಗಳಿವೆ ಎಂದು ತಿಳಿಸಿದಾಗ, ಇದನ್ನು ಶ್ರುತಪಡಿಸಿದ್ದು ನರಮಾನವರಲ್ಲ, ಫ್ಲೆಶ್ ಆ್ಯಂಡ್ ಬ್ಲಡ್ ಹ್ಯಾಸ್ ನಾಟ್ ರಿವೀಲ್ಡ್ ಯು ಅಂತ ಯೇಸು ಅವನಿಗೆ ಹೇಳ್ತಾರೆ. ಇದನ್ನು ನಿನಗೆ ಪ್ರಕಟಪಡಿಸಿರೋದು ಸ್ವರ್ಗದಲ್ಲಿರುವ ನನ್ನ ತಂದೆ ಅಂತ ಯೇಸು ಅಲ್ಲಿ ತಿಳಿಸುತ್ತಾರೆ. ಪ್ರಿಯರೇ, ಈ ಸ್ವರ್ಗದ ಸತ್ಯಗಳನ್ನು, ನಿತ್ಯ ಜೀವದ ಕುರಿತಾದ ಎಲ್ಲ ಸತ್ಯಗಳನ್ನು ನಮಗೆ ತಿಳಿಯಪಡಿಸಲು ದೇವರು ಆಸಕ್ತರಾಗಿದ್ದಾರೆ. ಆದರೆ ನಮ್ಮಲ್ಲಿ ಇವತ್ತು ಆ ಚಿಕ್ಕ ಮಗುವಿನ ಭಾವ ಇರಬೇಕು. ಅಂದರೆ ಆ ಚಿಕ್ಕ ಮಗುವಿನಂತೆ ನಾವು ದೀನರಾಗಬೇಕು. ನಮ್ಮಲ್ಲಿ ಕಪಟತನ ಇರಬಾರ್ದು. ಒಂದು ಭಯ ಭಕ್ತಿಯಿಂದ ನಾವು ದೇವರ ಮುಂದೆ ಸಾಗುವಾಗ ಇವತ್ತು ಇದನ್ನು ನಾವು ಎಲ್ಲಿಂದ ಕಲಿತುಕೊಳ್ಬೋದು? ಕ್ರಿಸ್ತ ಯೇಸುವಿನಿಂದ ಕಲಿತುಕೊಳ್ಬೋದು. ನಾನು ದೀನ ಹೃದಯನು, ವಿನಯಶೀಲನು, ನನ್ನಿಂದ ಕಲಿತುಕೊಳ್ಳಿ ಅಂತ ಯೇಸುವೇ ನಮಗೆ ಅವರಿಂದ ಕಲಿತುಕೊಳ್ಳಲು ಕರೆ ನೀಡಿದ್ದಾರೆ. ಹಾಗಾದರೆ ಪ್ರಿಯರೇ,
ಯೇಸು ಕ್ರಿಸ್ತರು ಅವರನ್ನೇ, ಸ್ವರ್ಗ ಸಾಮ್ರಾಜ್ಯವನ್ನೇ ಪ್ರಕಟಪಡಿಸಲು, ನಮಗೆ ತಿಳಿಯಪಡಿಸಲು, ಈ ಗೂಢಾರ್ಥ, ಈ ರಹಸ್ಯಗಳನ್ನು ಅವರು ಮುಚ್ಚಿಡಲು ಇಷ್ಟಪಡಲ್ಲ. ಅವರು ನಮಗೆ ಪ್ರಕಟಪಡಿಸಲು ಇಷ್ಟಪಡುವಾಗ ನಾವು ದೀನರಾಗೋಣ. ಆ ದೀನ ಸ್ವಭಾವ ನಮ್ಮಲ್ಲಿ ಅಧಿಕವಾಗುವಂತೆ ಆ ಶಿಲುಬೆಯ ಬಳಿಯಲ್ಲಿ, ಆ ಶಿಲುಬೆಯ ಅಲ್ಲಿರುವ ಆ ಯೇಸುವಿನಿಂದ ನಾವು ಇದನ್ನು ಕಲಿತುಕೊಳ್ಳೋಣ. ಆಮೇನ್. ಪ್ರೈಸ್ ದ ಲಾರ್ಡ್.